ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂಡಿಯಾ ಇಸ್ ಇನ್ ಡೇಂಜರ್. ವೀಕ್ಷಕರೇ, ಭಾರತ ದೊಡ್ಡ ಅಪಾಯದಲ್ಲಿದೆ. ದೆಹಲಿ ಹಾಗೂ ಮುಂಬೈ ಮೇಲೆ ಅಣ್ವಸ್ತ್ರ ದಾಳಿಯಾಗುತ್ತಾ? ಸ್ವತಃ ಮೋದಿಜಿಯೇ ಬೆಚ್ಚಿ ಬೀಳುವಂತಹ ವಿಷಯ ಇದು. ಅಷ್ಟಕ್ಕೂ ಭಾರತಕ್ಕೆ ಅಪಾಯ ಇರೋದು ಯಾರಿಂದ ಮತ್ತು ಯಾಕಾಗಿ? ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಮೊದಲು ತಮ್ಮೆಲ್ಲರಲ್ಲೂ ಒಂದು ಕ್ಷಮೆಯನ್ನು ಕೇಳ್ತೇನೆ. ಪರಮಾಣು ದಾಳಿ ಅಂದ ಕೂಡಲೇ ಭಯ ಬೀಳೋದು ಬೇಡ. ಆ್ಯಕ್ಚುಲಿ ವಿಷಯ ಏನು ಅಂತ ಕೇಳಿದ್ರೆ ನಿಮಗೆ ನಗು ಬರೋದು ಗ್ಯಾರಂಟಿ. ನೋಡಿ, ಭಾರತ ಪಾಕಿಸ್ತಾನದ ಮೇಲೆ ನೇರವಾಗಿ ದಾಳಿ ಮಾಡುವ ಅಗತ್ಯವೇ ಇಲ್ಲ. ಇಲ್ಲಿ ಒಂದು ಸಿನಿಮಾ ಬಿಡುಗಡೆ ಆದರೆ ಸಾಕು, ಇಡೀ ಪಾಕಿಸ್ತಾನ ತಕ್ಕ ಅಂತ ಕುಣಿಯೋದಕ್ಕೆ ಶುರು ಮಾಡುತ್ತೆ. ಹುಚ್ಚು ಹಿಡ್ದಂಗೆ ಆಡುತ್ತೆ. ಕೇವಲ ಒಂದು ಸಿನಿಮಾದಿಂದಲೇ ಇಷ್ಟೊಂದು ಹತಾಶೆಗೊಳ್ಳುವ ದೇಶ ಒಂದು ವೇಳೆ ಭಾರತ ನಿಜವಾಗಿಯೂ ಆಕ್ರಮಣಕಾರಿ ಮೂಡಿಗೆ ಬಂದರೆ ಅವರ ಗತಿ ಏನಾಗಬಹುದು? ಒಂದು ಸಲ ಯೋಚನೆ ಮಾಡಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಅಮೇರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಮಿಸೈಲ್ ದಾಳಿಗಳು ನಡೀತಿರುವಂತಹ ಬೆನ್ನಲ್ಲೇ ಪಾಕಿಸ್ತಾನದ ಮಾಜಿ ಹೈಕಮಿಷನರ್ ಅಬ್ದುಲ್ ಬಾಸಿತ್ ಅವರ ಒಂದು ಇಂಟರ್ವ್ಯೂ ಸೋಷಿಯಲ್ मीडियाದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. अमेरिका ने पाकिस्तान पे कोई हमला कर दिया, हमारे तो अगर हमारे न्यूक्लियर रेंज में नहीं भी है अमेरिका, लेट्स से अगर हम खलीजी ममालिक में जो है उनके अड्डों तक भी नहीं पहुंच सकते या हम इसराइल पे भी हमला नहीं कर सकते, हमारे लिए क्या वाइज रास्ता होगा आपके ख्याल में? इंडिया हमने तो देखिए और कुछ नहीं करना. हमने तो अगर हमारी रेंज वहाँ ना भी हुई और अब हम पे कुछ किसी ने बुरी नज़र से देखा तो हमने तो बगैर सोचे समझे भारत पे मुंबई पे अटैक कर देना है, न्यू दिल्ली पे कर देना है. हमने तो छोड़ना नहीं है. हाँ, देखी जाएगी बाद में. छोड़ना चाहिए भी नहीं. अगर हमारे पास और कोई रास्ता नहीं होगा, अगर अमेरिका हमारे कोई हमला करता है, जो कि नामुमकिनात में से फिर वही कह रहा हूँ, लेकिन ये बात जान लेनी चाहिए तमाम दुनिया को कि अगर खुदा ना खासा पाकिस्तान पे किसी ने बुरी आंख से निकाल डाली, इस वक्त हमारी रेंज में अमेरिका भी नहीं और ना इसराइल है, लेकिन अगर कोई सूरत हाल ऐसी डेवलप होती है तो पाकिस्तान के पास और कोई ऑप्शन नहीं होगा कि वो भारत में जहाँ उसका दिल चाहता है हमला करे. ಅಬ್ದುಲ್ ಬಾಸಿತ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಭಾರತದಲ್ಲಿ ಪಾಕಿಸ್ತಾನದ ಹೈ ಕಮಿಷನರ್ ಆಗಿ ಕೆಲಸ ಮಾಡಿದವರು. ಅಂತಹ ವ್ಯಕ್ತಿ ಆ ಇಂಟರ್ವ್ಯೂನಲ್ಲಿ ಏನು ಹೇಳ್ತಾರೆ ಗೊತ್ತಾ? ಒಂದು ವೇಳೆ ಅಮೇರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಪ್ರತಿಯಾಗಿ ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತ. ಇದು ವಿಷಯ. ಭಾರತಕ್ಕೆ ಅಪಾಯ ಇರೋದು ಇವರಿಂದ. ಪಾಕಿಸ್ತಾನದ ಮಾಜಿ ಹೈ ಕಮಿಷನರ್ ಕೊಟ್ಟಂತಹ ಬೆದರಿಕೆ ಇದು. ಈಗ ನಿಮಗೆ ಖಂಡಿತ ನಗು ಬಂದಿರುತ್ತೆ ಅಂದ್ಕೊಳ್ತೀನಿ. ಇದಕ್ಕಿಂತ ನಗು ಬರೋ ವಿಷಯ ಇದೆ. ಆತ ಹಂಗೆ ಹೇಳ್ತಾ ಇದ್ರೆ ಎದುರಲ್ಲಿದ್ದಂತಹ ಆ್ಯಂಕರು ಬಹಳ ಬುದ್ಧಿವಂತೆ ಅನ್ನೋ ಹಾಗೆ, ಹೌದೌದು ನಮಗೆ ಬೇರೆ ದಾರಿ ಇಲ್ವಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಾಸಿತ್ ಸಾಹೇಬರು, ನಮ್ಮ ಮಿಸೈಲ್ಗಳು ಅಮೇರಿಕದವರೆಗೆ ತಲುಪದೇ ಇರಬಹುದು, ಆದರೆ ನಾವು ಮುಂಬೈ ಮತ್ತು ದೆಹಲಿಯನ್ನು ಅಲುಗಾಡಿಸಬಹುದು ಅಂತ ಹೇಳ್ತಾನೆ. ಅಂದರೆ ಇವ್ರ ಮನೆಯಲ್ಲಿ ಜಗಳ ಆದರೆ ಪಕ್ಕದ ಮನೆಯವ್ರ ಮೇಲೆ ಕಲ್ಲು ತೂರ್ತಾರಂತೆ. ಇದೇ ಇವರ ಬುದ್ಧಿವಂತಿಕೆಯ ಮಟ್ಟ. ಅಷ್ಟಕ್ಕೂ ವೀಕ್ಷಕರೇ, ಈ ಅಬ್ದುಲ್ ಬಾಸಿತ್ ಅವರು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸುಮಾರು 7 ವರ್ಷಗಳ ಕಾಲ ದೆಹಲಿಯಲ್ಲೇ ನೆಲೆಸಿದ್ದ. ದೆಹಲಿಯ ಹೈ ಕಮಿಷನರ್ ಕಚೇರಿಯಲ್ಲಿ ಇಫ್ತಾರ್ ಕೂಟಗಳನ್ನು ನಡೆಸಿ ನಮ್ಮ ದೇಶದ ಕೆಲ ಬುದ್ಧಿಜೀವಿಗಳಿಗೆ ಮತ್ತು ಪತ್ರಕರ್ತರಿಗೆ ಶೀರ್ ಕುರ್ಮವನ್ನು ತಿನ್ನಿಸ್ತಾ ಇದ್ದ. ಅಷ್ಟೇ ಅಲ್ಲ, ಕಾಶ್ಮೀರದ ಆಸಿಯಾ ಅಂದ್ರಾಬಿ ಇವರಿಗೆ ರಾಖಿ ಕಟ್ತಾ ಇದ್ರು. ಜೊತೆಗೆ ಯಾಸಿನ್ ಮಲ್ಲಿಕ್ ಅಂತವರು, ಅದೇ ಮನಮೋಹನ್ ಸಿಂಗ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ರಲ್ಲ, ಆ ವ್ಯಕ್ತಿ ಇವರ ಕಚೇರಿಗೆ ಪದೇ ಪದೇ ಭೇಟಿ ನೀಡ್ತಾ ಇದ್ರು. ಇಷ್ಟೆಲ್ಲ ಭಾರತದ ಅನುಭವ ಇರುವ ವ್ಯಕ್ತಿ ಇವತ್ತು ಹೀಗೆ ಮಾತಾಡ್ತಾ ಇರುವುದನ್ನು ಕಂಡ್ರೆ ಆಶ್ಚರ್ಯ ಆಗುತ್ತಲ್ವೇ? ಖಂಡಿತ. ಅಬ್ದುಲ್ ಬಾಸಿತ್ ಅವರು ಪಾಕಿಸ್ತಾನದ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಕೂತ್ಕೊಂಡು ಹೀಗೆ ಹೇಳ್ತಾ ಇರೋದು ಅವರ ಹತಾಶೆಯನ್ನು ತೋರಿಸ್ತಾ ಇದೆ. ಪಾಪ ಅವರಿಗೆ ದೆಹಲಿ ಮತ್ತು ಮುಂಬೈ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವರು ಈ ನಗರಗಳ ಹೆಸರನ್ನು ಎತ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ವಿಷಯ ಮರ್ತಿದ್ದಾರೆ. ಹಿಂದೆ ಆಪರೇಷನ್ ಸಿಂಧೂರು ನಡೆದಾಗ ಅವರ ಒಂದು ಹಕ್ಕಿಯೂ ಕೂಡ ಭಾರತದ ಗಡಿ ದಾಟಿ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ವೀಕ್ಷಕರೇ, ಇದೇ ವ್ಯಕ್ತಿ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು, ನಾವು ಪಾಟ್ನಾ ಪೋರ್ಟ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ. ಭಾರತದಲ್ಲಿ ತುಂಬ ಕಂಗಾಲಾಗಿ ಹುಡುಕಿದ್ದು ಪಾಟ್ನಾದಲ್ಲಿ ಸಮುದ್ರವೇ ಇಲ್ವಲ್ಲ, ಹೇಗೆ ಪೋರ್ಟ್ ಮೇಲೆ ದಾಳಿ ಮಾಡಿದ್ರು ಅಂತ. ಅಂತಹ ಕಮಂಗಿಗಳು ಇವರು. ಇಡೀ ಪಾಕಿಸ್ತಾನದ ಕಥೆಯೇ ಹಿಂಗೆ. ಇದೊಂಥರ ಜೋಕರ್ ದೇಶ ಅಂತ ಹೇಳ್ಬೋದು. ಅಲ್ಲಿನ ರಕ್ಷಣಾ ಸಚಿವ
ಆ ವ್ಯಕ್ತಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ಎಷ್ಟು ವಿಮಾನಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಂತಾರೆ. ಮಜಾ ಏನಂದರೆ, ಭಾರತೀಯ ವಾಯುಪಡೆ ಒಂದು ಡಮ್ಮಿ ಬಲೂನ್ ತರಹದ ವಸ್ತುವನ್ನು ಹಾರಿಸಿದ್ರೆ ಇವರು ಅದನ್ನೇ ಯುದ್ಧ ವಿಮಾನ ಅಂದ್ಕೊಂಡು 6 ಅಥವಾ 7 ವಿಮಾನಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಸಂಭ್ರಮಿಸ್ತಾರೆ. ಡೊನಾಲ್ಡ್ ಟ್ರಂಪ್ ಅವರ ಹೆಸರನ್ನು ಬಳಸ್ಕೊಂಡು ಸುಳ್ಳು ಹೇಳ್ತಾರೆ. ಆದರೆ ಸತ್ಯ ಏನಂದರೆ, ಇವರಿಗೆ ಅಮೃತ್ಸರದಲ್ಲಿ ಒಂದು ಬಲೂನ್ ಬೀಳಿಸುವ ಯೋಗ್ಯತೆ ಕೂಡ ಇಲ್ಲ. ಇಂಥವರು ದೆಹಲಿ ಮತ್ತು ಮುಂಬೈ ಅಥವಾ ಗುಜರಾತ್ನ ಅಂಬಾನಿಯವರ ಪೆಟ್ರೋಲಿಯಂ ರಿಫೈನರಿಯನ್ನು ನಾಶ ಮಾಡ್ತಾರಂತೆ. ಮಾತಾಡೋದಕ್ಕೆ ದುಡ್ಡು ಕೊಡಬೇಕಾಗಿಲ್ವಲ್ಲ, ಸುಮ್ಮನೆ ಬಡಬಡಿಸೋದಷ್ಟೇ. ಇವರ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂದರೆ, ಜನರಿಗೆ ಹಿಟ್ ಕೂಡ ಸಿಗ್ತಾ ಇಲ್ಲ. ಕತ್ತೆಗಳನ್ನು ಮಾರ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಇರಾನ್ ವಾರ್ ಶುರು ಆದಮೇಲೆ ಪೆಟ್ರೋಲ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಇಂತಹ ಬರಗೆಟ್ಟ ದೇಶ ಭಾರತದ ಮೇಲೆ ದಾಳಿ ಮಾಡುತ್ತಂತೆ. ಮಿಸ್ಟರ್ ಅಬ್ದುಲ್ ಬಾಸಿತ್ ಅವರೇ, ಮೊದಲು ನಿಮ್ಮ ದೇಶದ ಜನರಿಗೆ ಹಿಟ್ಟಿನ ವ್ಯವಸ್ಥೆ ಮಾಡಿ, ಆಮೇಲೆ ಭಾರತದ ಮೇಲೆ ದಾಳಿ ಮಾಡುವ ಕನಸು ಕಾಣಿ. ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ, ಪಾಕಿಸ್ತಾನಿ ಸೈನ್ಯ ತಮ್ಮ ದೇಶದ ಹೆಣ್ಣು ಮಕ್ಕಳನ್ನು ಚೀನಾ ಮತ್ತು ಅಮೇರಿಕಾಗೆ ಮಾರ್ತಾ ಇದೆ ಅಂತ. ಇಂತಹ ಪರಿಸ್ಥಿತಿಯಲ್ಲಿ ಇವರು ದೆಹಲಿ ಗೆಲ್ಲುವಂತಹ ಹಗಲು ಕನಸನ್ನು ಕಾಣ್ತಾ ಇದ್ದಾರೆ. ಒಂದು ಸಲ ಅವರ ಇತಿಹಾಸವನ್ನು ನೋಡಲಿ. ಯಾವತ್ತಾದರೂ ಯುದ್ಧದಲ್ಲಿ ಗೆದ್ದಿದ್ದುಂಟ ಇವರು? ಇಲ್ಲವೇ ಇಲ್ಲ. ಇಡೀ ವಿಶ್ವದ ಇತಿಹಾಸದಲ್ಲಿ 90,000 ಸೈನಿಕರು ಒಂದೇ ಬಾರಿ ಶರಣಾದ ದಾಖಲೆ ಅಂತೇನಾದರೂ ಇದ್ದರೆ ಅದು ಪಾಕಿಸ್ತಾನ ಸೈನ್ಯಕ್ಕೆ ಮಾತ್ರ ಸೀಮಿತ. 2ನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಸತ್ರು ಕೂಡ ಅವನ ಸೈನಿಕರು ಈ ರೀತಿ ಶರಣಾಗಿರಲಿಲ್ಲ. ಆದರೆ 1971ರಲ್ಲಿ ಕೇವಲ 13 ದಿನಕ್ಕೆ ಶರಣಾಗ್ಬಿಟ್ಟಿದ್ರು, ಮಂಡಿಯೂರು ಬಿಟ್ಟಿದ್ರು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೇಳ್ತಾ ಇದ್ದಾರೆ, ಹೋದ ಸಲ 13 ದಿನ ತಗೊಂಡ್ರಿ, ಈ ಸಲ ಎಷ್ಟು ಗಂಟೆ ಬೇಕು ಅಂತ. ಇನ್ನು ಪಾಕಿಸ್ತಾನ ಮಿಲಿಟರಿಯ ಜನರಲ್ಗಳನ್ನ ನೋಡಿ, ಎದೆ ಮೇಲೆ ಮೆಡಲ್ಗಳನ್ನು ನೇತು ಹಾಕ್ಕೊಂಡು ತಿರುಗಾಡ್ತಿರ್ತಾರೆ. ಆದರೆ ಇದುವರೆಗೂ ಕೂಡ ಒಂದು ಯುದ್ಧವನ್ನು ಗೆದ್ದಂತಹ ಇತಿಹಾಸ ಇಲ್ಲ. ಆಫ್ಘಾನಿಸ್ತಾನದ ಹೈವೇಗಳಲ್ಲಿ ಇವರ ಸೈನಿಕರ ಪ್ಯಾಂಟ್ಗಳನ್ನು ಕಂಬಗಳಿಗೆ ಕಟ್ಟಾಕಲಾಗ್ತಿದೆ. ಇದು ಇವರ ಅಂತಾರಾಷ್ಟ್ರೀಯ ಗೌರವ. ಅವರದ್ದೇ ದೇಶದ ಮಸೀದಿಗಳಲ್ಲಿ ಮೌಲ್ವಿಗಳು ನಿಂತು ಈ ಭಯೋತ್ಪಾದನೆ ಹಿಂದಿರೋದು ಇದೇ ಸೈನ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಸಚಿವ ನೋಡಿದ್ರೆ 1/4 ಕಿಲೋ ಬಾಂಬ್ ಅಂತಾನೆ, ಅಂದರೆ 1/4 kg ಬಾಂಬ್ ಅಂತ. ಈತ ಸೈನ್ಸ್ ಮತ್ತು ಟೆಕ್ನಾಲಜಿ ಮಿನಿಸ್ಟರ್ ಆಗಿದ್ದವನು. ಆಲೂಗೆಡ್ಡೆ ತೂಕ ಹೇಳ್ದಂಗೆ ನಮ್ಮ ಹತ್ರ 1/4 kg ಬಾಂಬ್ಗಳಿದೆ, ಅದನ್ನು ಚೀಲದಲ್ಲಿ ತಂದು ಭಾರತದ ಮೇಲೆ ಎಸಿತೀವಿ ಅಂತ ಹೇಳ್ತಾ ಇದ್ದ. ಪಾಪ ಅವನಿಗೆ ಅಣು ಬಾಂಬ್ಗೂ ಮತ್ತು ಆಲೂಗೆಡ್ಡೆ ಬಾಂಬ್ಗೂ ವ್ಯತ್ಯಾಸವೇ ಗೊತ್ತಿಲ್ಲ ಅನಿಸುತ್ತೆ. ಪಾಕಿಸ್ತಾನದ ನಾಯಕರು ಇವತ್ತು ತಮ್ಮ ಆಂತರಿಕ ಸಮಸ್ಯೆಗಳಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಈ ರೀತಿ ಭಾರತದ ವಿರುದ್ಧ ವಿಷ ಕಾರುವಂತಹ ತಂತ್ರವನ್ನು ಬಳಸ್ತಾ ಇದ್ದಾರೆ. ಅಬ್ದುಲ್ ಬಾಸಿತ್ ಅಂತವರು ಕೇವಲ ಟಿವಿಯಲ್ಲಿ ಕೂತ್ಕೊಂಡು ಪ್ರಚೋದನಾತ್ಮಕ ಹೇಳಿಕೆಯನ್ನು ನೀಡಬಲ್ಲರು. ಆದರೆ ವಾಸ್ತವದಲ್ಲಿ ಅವರ ಶಕ್ತಿ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಕರಾಚಿ ಅನ್ನೋದು ಒಂದು ಕಾಲದಲ್ಲಿ ವೀಕ್ಷಕರೇ ಭಾರತದ ಮೊದಲ ವಾಣಿಜ್ಯ ವಿಮಾನ ಹಾರಾಟ ಆರಂಭವಾದ ನಗರ ಅನ್ನೋದನ್ನು ಮರಿಬಾರ್ದು. JRD ಟಾಟಾ ಅವರು ಕರಾಚಿಯಿಂದ ಮುಂಬೈಗೆ ವಿಮಾನ ಹಾರಿಸಿದ್ರು. ಇವತ್ತು ಅದೇ ಕರಾಚಿಯಲ್ಲಿ ರಾಕೆಟ್ ಲಾಂಚರ್ಗಳು ಮತ್ತು ಹಿಂಸಾಚಾರ ನಡೀತಾ ಇದೆ. ಇಸ್ಲಾಂ ಒಂದು ಉತ್ತಮ ನಗರವನ್ನು ಹೇಗೆ ನಾಶ ಮಾಡುತ್ತೆ ಅನ್ನೋದಕ್ಕೆ ಕರಾಚಿ ಒಂದೊಳ್ಳೆ ಎಕ್ಸಾಂಪಲ್ಲು. ಇರಾನ್ ಕೂಡ ತನ್ನಲ್ಲಿ ಏನನ್ನೂ ಅಭಿವೃದ್ಧಿಪಡಿಸದೆ ಇತರ ಪ್ರಗತಿಪರ ದೇಶಗಳನ್ನು ಧ್ವಂಸ ಮಾಡ್ತಾ ಇದೆ. ಇದಕ್ಕೆ ಕಾರಣ ಇಸ್ಲಾಮಿಕ್ ಮಾನಸಿಕತೆ. ಆದರೂ ಕೊನೆಯದಾಗಿ ನಮ್ಮದೊಂದು ಪ್ರಶ್ನೆ ವೀಕ್ಷಕರೇ, ಪಾಕಿಸ್ತಾನ ಏನಾದರೂ ದೆಹಲಿ ಅಥವಾ ಮುಂಬೈ ಮೇಲೆ ಬಾಂಬ್ ಹಾಕಿದ್ರೆ ಅಲ್ಲಿನ ಪಾಕ್ ಬೆಂಬಲಿತ ಮುಸ್ಲಿಮರು ಸತ್ತೋಗ್ಬಿಡ್ತಾರಲ್ವೇ? ಪಾಪ ಅವ್ರ ಕತೆ ಏನು? ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.